ಇದು ಧೈರ್ಯಶಾಲಿ ಇರುವೆಯ ಕಥೆ. ಒಂದು ಶಾಂತವಾದ ಹಳ್ಳಿ. ಆ ಹಳ್ಳಿ ಸುತ್ತಲೂ ಹಸಿರು ಹೊಲಗಳು ಮತ್ತು ಎತ್ತರದ ಮರಗಳಿಂದ ತುಂಬಿದ್ವು. ಮತ್ತು ಆ ಹಳ್ಳಿಲಿ ಖುಷಿಯಿಂದ ಇರುವೆಗಳು ಗುಂಪಲ್ಲಿ ವಾಸಿಸ್ತಿದ್ವು. ಮತ್ತು ಆ ಇರುವೆಗಳು ತಿನ್ನಕ್ಕೆ ಆಹಾರ ಕೂಡಿಕ್ತಿದ್ವು. ಮತ್ತು ಅವುಗಳಿಗೆ ಇರೋಕೆ ಮರದಲ್ಲಿ ಗೂಡು ಕಟ್ಕೊಂತಿದ್ವು. ಒಬ್ರಿಗೆ ಒಬ್ರು ಸಹಾಯ ಮಾಡ್ಕೊಂತಿದ್ರು. ಆ ಇರುವೆಗಳ ಗುಂಪಲ್ಲಿ ಒಂದು ಧೈರ್ಯಶಾಲಿಯಾದ ಮತ್ತು ಬುದ್ಧಿವಂತ ಆದ ಇರುವೆ ಅನ್ಯ ಅಂತ ಇತ್ತು. ಆ ಅನ್ಯ ಇರುವೆಗೆ ತನ್ನ ಹಳ್ಳಿಯ ದೂರದಲ್ಲಿ ಇರೋ ದಟ್ಟವಾದ ಕಾಡು ಬಗ್ಗೆ ತುಂಬಾ ಕುತೂಹಲ ಇತ್ತು. ಅನ್ಯ ಇರುವೆ ಒಂದು ದಿನ ಆ ಕಾಡಿಗೆ ಹೋಗ್ಬೇಕು, ಅಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ ಅನ್ಕೊಂತು. ಆದ್ರೆ ಯಾವ ಇರುವೆನೂ ಆ ಕಾಡಿಗೆ ಹೋಗೋ ಸಾಹಸ ಮಾಡಿರ್ಲಿಲ್ಲ. ಹೀಗೆ ಒಂದು ದಿನ ಅನ್ಯ ಇರುವೆ ತನ್ನ ಸಾಹಸ ಮಾಡೋಕೆ ಆ ಕಾಡಿಗೆ ಹೋಗೋಕೆ ಶುರು ಮಾಡಿತು. ಕಾಡಿಗೆ ಹೋಗೋ ದಾರಿಲಿ ದಟ್ಟವಾಗಿ ಬೆಳೆದಿದ್ದ ಹುಲ್ಲುಗಳ ಮಧ್ಯೆ ನಡ್ಕೊಂಡೋಯ್ತು. ದೊಡ್ಡ ದೊಡ್ಡ ಬಂಡೆಗಳನ್ನು ಹತ್ತಿ ಹೋಯ್ತು. ಹಾಗೆ ಹತ್ತು ಹೋಗ್ಬೇಕಾದ್ರೆ ಅದು ನೀರು ಹರಿಯುವುದನ್ನು ನೋಡಿ ಮತ್ತು ಬಣ್ಣದ ಹೂಗಳನ್ನು ನೋಡಿ ಖುಷಿ ಪಡ್ತು. ಹೀಗೆ ಕಾಡಲ್ಲಿ ಮುಂದೆ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ದೊಡ್ಡ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂತು. ಅದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಬಿಡಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆ ಬಲೆಯಲ್ಲಿ ಒಂದು ದೊಡ್ಡ ಜೇಡನು ಇತ್ತು. ಅದಕ್ಕೆ ತುಂಬಾ ಭಯ ಆಯಿತು. ಆದರೂ ಅದು ತನ್ನ ಹಳ್ಳಿಯರು ಹೇಳಿದ ಮಾತನ್ನು ಆ ಅನ್ಯ ಇರುವೆ ಜ್ಞಾಪಕ ಮಾಡ್ಕೊಂತು. ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇದ್ದು ಅದಕ್ಕೆ ಪರಿಹಾರ ಹುಡುಕ್ಬೇಕು ಅನ್ನೋದು ಜ್ಞಾಪಕ ಮಾಡಿಕೊಂಡು ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲನ್ನು ತಗೊಂಡು ಅದರಿಂದ ಆ ಬಲೆನ ಬಿಡಿಸ್ಕೊಂಡು ಬಂತು. ಆ ಜೇಡ ಆ ಇರುವೆನ ಮುಟ್ಟುವಷ್ಟರಲ್ಲಿ ಆ ಇರುವೆ ಅದರಿಂದ ಬಿಡಿಸ್ಕೊಂಡು ಬಂತು. ಮತ್ತೆ ಅದು ಅದರ ಹಳ್ಳಿಗೆ ವಾಪಸ್ ಹೋಯಿತು. ಮತ್ತು ಆ ಇರುವೆ ಕಾಡಲ್ಲಿ ನಡೆದಿದ್ದ ವಿಷಯನ ಅವರ ಫ್ರೆಂಡ್ಸ್ಗೂ ಹೇಳ್ತು. ಅದಕ್ಕೆ ಆ ಇರುವೆ ಫ್ರೆಂಡ್ಸ್ ಎಲ್ಲ ಆ ಅನ್ಯ ಇರುವೆಗೆ ಚಪ್ಪಾಳೆ ತಟ್ಟಿ ಆ ಇರುವೆ ತಗೊಂಡಿದ್ದ ಸಾಹಸಕ್ಕೆ ಹೊಗಳಿದ್ರು. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ, ಧೈರ್ಯದಿಂದ ಮತ್ತು ಬುದ್ಧಿವಂತಿಕೆಯಿಂದ ಇದ್ದರೆ ಎಂಥ ಸಮಸ್ಯೆನೂ ಎದುರಿಸ್ಬೋದು ಅಂತ ತಿಳ್ಕೊಬೋದು.